BBMP GBA ಚುನಾವಣೆ ಆಕಾಂಕ್ಷಿಗಳು ಅನೇಕ ಭಾಗದಲ್ಲಿ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ. ಸಿ ವಿ ರಾಮನಗರ ಭಾಗದಲ್ಲಿ ಅನೇಕ ಮುಖಂಡರಾಗ್ತಾ ಇದ್ದಾರೆ. ಏನು ಹೇಳ್ತಾರೆ? ಇದು ಒಳ್ಳೆ ಬೆಳವಣಿಗೆ. ಭಾಳಷ್ಟು ಆಕಾಂಕ್ಷಿಗಳಿದ್ದಾರೆ. ಭಾಳ ವರ್ಷಗಳ ಮೇಲೆ ಚುನಾವಣೆ ನಡೀತಾ ಇರೋದ್ರಿಂದ ಭಾಳಷ್ಟು ಜನ ನಮ್ಮ ಪಾರ್ಟಿ ಕಾರ್ಯಕರ್ತರು ಇದೊಂದು ಅವಕಾಶ ಕಾಯ್ತಾ ಇದ್ದರು. ಭಾಳಷ್ಟು ಜನ ಆಸ್ಪಿರೆಂಟ್ಸ್ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ತಮ್ಮ ಮೂಲಕ ತಿಳ್ಸೋಕ್ಕೆ ಬಯಸ್ತೀನಿ. ಒಟ್ಟಾರೆ ಕಾಂಗ್ರೆಸ್ಸು ಎಷ್ಟು ಸೀಟ್ ಗೆದ್ದರೆ ಅಷ್ಟು ನಮ್ಗೆ ಒಳ್ಳೆಯದು. ನಾವು ಮಾಡಿರುವಂಥ ಜನಪರ ಕಾರ್ಯಕ್ರಮಗಳು ಜನಗಳಿಗೆ ಮುಟ್ಟಬೇಕು. ಈಗ ಬಹಳಷ್ಟು ದಿನಗಳಿಂದ ಕಾರ್ಪೊರೇಟರ್ಸ್ ಇಲ್ಲದೇ ಇರೋದ್ರಿಂದ ನಮಗೆ ಅಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗ ಎಲೆಕ್ಷನ್ ಆಗೋದ್ರಿಂದ ಕಾರ್ಪೊರೇಟರ್ಸ್ ಮೂಲಕ ಒಳ್ಳೆ ಕೆಲಸನೂ ಆಗುತ್ತೆ. ಕಾಂಗ್ರೆಸ್ ಕಾರ್ಯಕ್ರಮಗಳು ಎಲ್ಲ ಮನೆಗಳಿಗೂ ಮುಟ್ಟುತ್ತದೆ. ಹಾಗಾಗಿ ಈ GBA ಎಲೆಕ್ಷನಲ್ಲಿ ಆಕಾಂಕ್ಷಿಗಳ ಪ್ರತಿಯೊಬ್ಬರಿಗೂ ನಾನು ಶುಭಾಶಯ ಕೋರ್ತೀನಿ. ಸರ್, ಬೇರೆ ರಾಜ್ಯಗಳಲ್ಲಿ ಸ್ಥಳೀಯ ಮಟ್ಟ ಚುನಾವಣೆ ನಡೀತಾ ಇದೆ. ಸಕ್ರಿಯವಾಗಿ ಕಾಂಗ್ರೆಸ್ ಪರವಾಗಿ ಇಲ್ಲ, BJP ಪರವಾಗಿದೆ. ಇಲ್ಲಿ ಬೆಂಗಳೂರಲ್ಲಿ ಏನು ಬದಲಾವಣೆ ಆಗುತ್ತಾ ಸರ್? ಬೇರೆ ರಾಜ್ಯಗಳಲ್ಲಿ ಪರಿಸ್ಥಿತಿ ಬೇರೆ ಇದೆ, ಕರ್ನಾಟಕದಲ್ಲಿ ಪರಿಸ್ಥಿತಿ ಬೇರೆ ಇದೆ. ಕರ್ನಾಟಕದಲ್ಲಿ ಬಹಳ ಜನಪ್ರಿಯ ಸರ್ಕಾರ ಅದು. ಸಿದ್ದರಾಮಯ್ಯನವರು ಮತ್ತು ನಮ್ಮ DK ಶಿವಕುಮಾರ್ ಅವರು ಈ ಜಂಟಿಯಾಗಿ ನಡೆಸುವ ಸರ್ಕಾರ ಇದು. ಬಹಳಷ್ಟು ಜನಪರ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಈಗಾಗಲೇ ನಿಮಗೆ ಪಂಚ ಗ್ಯಾರಂಟಿಗಳಿರ್ಬೋದು, ಆಮೇಲೆ ಅದ್ರ ಜೊತೆಗೆ ಬಡವರಿಗೆ ಮನೆ ಕೊಡುವಂಥದ್ದಿರ್ಬೋದು. ಒಂದು ಪಟ್ಟಿ ಮಾಡ್ತಾಯಿದ್ರೆ 7-8 ಗ್ಯಾರಂಟಿಗಳನ್ನು ನಾವು ಪೂರ್ಣ ಮಾಡಿದ್ದೀವಿ. ಇದರಿಂದ ನಮಗೆ ಪಕ್ಷಕ್ಕೂ ಒಳ್ಳೆಯದಾಗುತ್ತೆ. ಮುಖ್ಯವಾಗಿ ಜನಗಳಿಗೆ ಏನು ಪ್ರಯೋಜನಗಳು ತಲುಪಿದೆ ಅದು ನಮ್ಗೆ ಆಶೀರ್ವಾದ ಆಗುತ್ತೆ. ಬೇರೆ ಕಡೆ ಮಾತಾಡೋದು ಸರಿ ಇಲ್ಲ, ಅಲ್ಲಿನ ಪರಿಸ್ಥಿತಿಗಳು ನಮಗೆ ಗೊತ್ತಿಲ್ಲ. ಆದರೆ ಕರ್ನಾಟಕದಲ್ಲಂತೂ ಉತ್ತಮ ವಾತಾವರಣ ಇದೆ. ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಜನ ಬೆಂಬಲ ಕೊಟ್ಟಿದ್ದಾರೆ. 5 GBA ಚುನಾವಣೆ ನಡೆದರೆ ಎಷ್ಟರಲ್ಲಿ ನೀವು ಫಲಿತಾಂಶ ಗೆಲ್ಬೋದು ಸರ್? 5ರಲ್ಲೂ ಗೆಲ್ತೀವಿ. 5 GBAಯಲ್ಲಿ 5ರಲ್ಲೂ ಗೆಲ್ತೀವಿ. ನಮಗೆ ಹಲವಾರು ಕಾರ್ಯಕರ್ತಗಳಿಗೆ ಇದು ಅವಕಾಶ ಏನು 369 ಟೋಟಲ್ ಏನು ವಾರ್ಡ್ಗಳಿದೆ, ಆ 369 ಕಾರ್ಪೊರೇಟರ್ಗಳಿಗೆ ಅವಕಾಶ ಮಾಡಿಕೊಡೋಕ್ಕಾಗುತ್ತೆ. ಎಲ್ಲ ಕಡೆ ನಮ್ಮ ಕಾರ್ಯಕ್ರಮಗಳು ಅನುಷ್ಠಾನ ಆಗಿರೋದ್ರಿಂದ ನಮ್ಗೆ 5 ಕಡೆ ಅನುಕೂಲ ಆಗುತ್ತೆ. ನಾವು ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕಟ್ಟುನಿಟ್ಟಾಗಿ ನಿಷ್ಠಾವಂತರ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ನಮಗೂ ಕೂಡ ಒಂದು ಅವಕಾಶ ಕಲ್ಪಿಸಿದೆ. ಈ ಬಾರಿ KPCCಯಿಂದ ಏನು ಅಪ್ಲಿಕೇಶನ್ಸು ಸಲ್ಲಿಸೋದ್ರ ಮೂಲಕ ಆಕಾಂಕ್ಷಿಗಳಾಗಿ ನಾವೆಲ್ಲರೂ ಕೂಡ ಬಂದಿದ್ದೀವಿ. ನನ್ನ ಜೊತೆಗೆ ನನ್ನ ಪಕ್ಷದ ಕ್ಷೇತ್ರ ಪುಲಿಕೇಶಿ ನಗರ ನಮ್ಮ ಸಹೋದರ ವಿನೋದ್ ಬೆಂಜಮಂಡ್ ಅವರು ಕೂಡ ಬಹಳ ವರ್ಷಗಳಿಂದ ಅವರು ಕೂಡ ಸತತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸರ್, ಮುಖ್ಯವಾಗಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಮಾಡದಂಥ ಒಂದು ಶ್ರೀ ರಾಜೀವ್ ಗಾಂಧಿ ಸ್ಪೋರ್ಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಒಂದು ಕಾಲು ಚೆಂಡು ಪಂದ್ಯಾವಳಿ ಸತತವಾಗಿ 22 ವರ್ಷಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ಆಸೆ ಇದೆ, ಅವ್ರನ್ನೂ ಜನ ಆಯ್ಕೆ ಮಾಡ್ತಾರೆ ಅಂತ ನಂಬಿಕೆ ನಮಗಿದೆ. ಸೊ ಅವರು ಕೂಡ ಇವತ್ತು ಸಲ್ಲಿಸಿದ್ದಾರೆ. ಮುಂದಕ್ಕೆ ನಾವೆಲ್ಲ ಕೂಡ ಆಕಾಂಕ್ಷೆ